ದೇವ್ರೆ, ತಂದೆ ತಾಯಿ ಇಲ್ದಿರೋ ಅನಾಥ ನಾನು. ಇದುವರೆಗೂ ನಿನ್ನ ಏನು ಕೇಳ್ಕೊಂಡಿಲ್ಲ. ಈ ಹುಡುಗಿ ನನಗೆ ಸಿಗೋ ಹಾಗೆ ಮಾಡಪ್ಪ. ಹೋಗೋಣ. ಸೊ ನಿಮ್ ತಂದೆಗೆ ಆಸ್ತಿನೂ ಇದ್ದು ಮನೆಯಲ್ಲಿ ಆಗುವಂತ ಹುಡುಗ ಬೇಕು ಅಲ್ವಾ? ಹೌದು. ಮತ್ತೆ ನಮ್ಮಿಬ್ರಿಗೂ ಸೊಲ್ಯೂಷನ್? ನಮ್ ತಂದೆ ಆಸೆ ಪ್ರಕಾರ ಅಂತೂ ನಾವಿಬ್ರು ಮದ್ವೆ ಆಗಕ್ಕಾಗಲ್ಲ. ನಮ್ಮಿಬ್ರು ಇಷ್ಟಂತೆ ಪ್ಲಾನ್ ಮಾಡ್ಬೇಕು ತಾನೇ? ಎಸ್. ಹೇಗ್ ಪ್ಲಾನ್ ಮಾಡೋದು? ನಮ್ ತಂದೆ ಬಂದ್ಬಿಟ್ರು. ನಮ್ಮಿಬ್ರು ನೋಡಿ ಬಚ್ಚಿಟ್ಕೊಂಡಿದ್ದಾರೆ. ನಾನ್ ಫೋನ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಓಕೆ ಬಾಯ್. ಅಂಜು, ಯಾರು ಕಾಣ್ತಾನೆ ಇಲ್ವಲ್ಲ? ನೀವೇ ನನ್ನ ಮಾವ? ಬಂದ್. ಹುಡುಕಿ ಹುಡುಕಿ ಚೆನ್ನಾಗಿ ಹುಡುಕಿ. ನನ್ನ ಹಿಂದೆನೆ ಬಚ್ಚಿಟ್ಕೋತೀಯ? ನಿನ್ ಹೆಸರು, ಕುಲ, ಗೋತ್ರ, ಅಡ್ರೆಸ್ ಕಂಡು ಹಿಡಿದೆ ಬಿಡೋದೇ ಇಲ್ಲ. ನಿನ್ ಮೀಟ್ ಮಾಡೇ ಮಾಡ್ತೀನಿ. ಅಯ್ಯೋ, ಈ ಫೈಲ್ ಇಡಕ್ ಹೋಗಿ ಆ ಫೈಲ್ ಇಟ್ನಾ? ಟೈಮ್ ಆಯ್ತು. ಈ ಮಾವನ್ ಬೇರೆ ನೋಡ್ಬಿಟ್ಟು ಒಳ್ಳೆ ಟೆನ್ಷನ್ ಆಗೋಗಿದೆ ನನಗೆ. ಅವ್ವ, ದೇವ್ರೆ. ಏನಪ್ಪಾ ಕೃಷ್ಣ, ಬೆಳಿಗಿನಿಂದಲೂ ಟೆನ್ಷನ್ ನಲ್ಲಿ ಇದ್ದಾಗಿದೆಯಲ್ಲ, ಏನಾಯ್ತು? ಅದು ಬೆಳಿಗ್ಗೆ ನಾನು ಲವ್ ಮಾಡ್ತಿದ್ನಲ್ಲ ಹುಡುಗಿ ಅಂಜು, ಇಬ್ರು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಸಡನ್ ಆಗಿ ಅವ್ರ ಅಪ್ಪ ಬಂದ್ಬಿಟ್ರು. ನಿಮ್ಮಿಬ್ರು ನೋಡ್ಬಿಟ್ರಾ? ನೋಡ್ಬಿಟ್ರು. ಸಖತ್ ಕಿಲಾಡಿ ಮನುಷ್ಯ. ಕಿಲಾಡಿನಾ? ನಮ್ಮಿಬ್ರು ನೋಡಿ ಅವ್ರು ಬಚ್ಚಿಟ್ಕೊಂಡ್ಬಿಟ್ರು. ನಮ್ಮನ್ನೇ ಹುಡುಕ್ತಿದ್ರೆ ಅಂತ ಗೊತ್ತಾಯ್ತು. ನಾನು ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ. ಪರವಾಗಿಲ್ಲ ಕಣಯ್ಯ. ಯಾರ್ ಬೇಕು ಸರ್? ಅದು ಕೃಷ್ಣ ಅನ್ನೋರು. ಅವರೇ ನಮ್ಮ ಮಾವ. ನಿಮ್ ಮಾವನ? ಹೋಗಿ ಅದೇನು ಅಂತ ವಿಚಾರಿಸಿ. ನನ್ನೇನಾರ ಕೇಳಿದ್ರೆ ಬಿಸಿ ಇದಾರೆ ಅಂತ ಮ್ಯಾನೇಜ್ ಮಾಡಿ. ಆಮೇಲೆ ನಾನಿಲ್ಲಿ ಕ್ಲರ್ಕ್ ಆಗಿದ್ದೀನಿ ಅಂತ ಮಾತ್ರ ಅವ್ರಿಗೆ ಗೊತ್ತಾಗೋದ್ ಬೇಡ. ಇದೇ ಆಫೀಸಲ್ಲಿ ಇರೋದು ಅಂತ ಗೊತ್ತಾಯ್ತು. ರಾಮ ಸರ್, 2 ಕಾಫಿ ತಗೊಂಡು ಬಾ. ಸರಿ ಸರ್. ಯಾರು ನೋಡ್ಬೇಕಾಗಿತ್ತು ಅಂದ್ರೆ? ಕೃಷ್ಣ ಅವ್ರನ್ನ. ಅಂದ್ರೆ ನಮ್ ಸಾಹೇಬ್ರನ್ನ? ಕೃಷ್ಣ ಅವರು ಅಂದ್ರೆ ನಿಮ್ ಸಾಹೇಬ್ರ? ಹೌದು, KS ಆಫೀಸರು. ಓ, KS ಆಫೀಸರ್. ಅಂದ ಹಾಗೆ ನೀವ್ಯಾರು? ನಾನು ಅವ್ರ ಸಂಬಂಧಿಕರು. ಸ್ವಲ್ಪ ನೋಡ್ಬೇಕಾಗಿತ್ತು. ಸಾಹೇಬ್ರು ಮೀಟಿಂಗ್ ನಲ್ಲಿ ಬಿಗಿ ಆಗಿದ್ದಾರೆ. ನಾಳೆ ಬನ್ನಿ. ಓ, ನಾಳೆ ಬರ್ತೀನಿ. ತಮ್ಮ ಹೆಸರು? ನಾರಾಯಣ್ ರಾವ್ ಅಂತ. ನಾರಾಯಣ ರಾವ್. ಸಾಹೇಬ್ರು ಬಂದ ಕಡೆ ಹೇಳ್ತೇನೆ. ಅವರು KS ಆಫೀಸರ್ ತಾನೆ? ಅಯ್ಯೋ, ಅನುಮಾನವೇ ಬೇಡ. ನಮ್ಮ ಸಾಹೇಬ್ರು ನೋಡಿದ್ರೆ ಇಡೀ ಸ್ಟಾಪೇ ಗಡ 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 ನಡುಗುತ್ತೆ. ಹಾ, ಸರಿ, ನಾಳೆ ಬರ್ತೀನಿ. ಅಬ್ಬಾ, ಏನಂದ್ರು? ಅವರು ಕೃಷ್ಣ ಅವ್ರು ನೋಡ್ಬೇಕು ಅಂದ್ರು. ಸಾಹೇಬರು ಈಗ ಬಿಜಿ ಆಗಿದ್ದಾರೆ, ಸಾಧ್ಯವಿಲ್ಲ ಅಂದೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಅವ್ರು ಹುಡ್ಕೊಂಡ್ ಬಂದಿದ್ದು ನನ್ನನ್ನೇ. ಮತ್ತೆ ಏನ್ ಮಾಡ್ತೀಯ?
ಯೋಚನೆ ಮಾಡೋಣ. ಅಮ್ಮ ನನ್ ಮದ್ವೆಗೇನಮ್ಮ ಅಂತ ಅರ್ಜೆಂಟು, ಇನ್ನು ಸ್ವಲ್ಪ ದಿನ ಆಗ್ಲಿ ಅಂತ ಅಪ್ಪ ಹತ್ರ ಹೇಳಮ್ಮ. ಅಯ್ಯ ನಿಮ್ಮಪ್ಪ ಯಾವತ್ತಾನೆ ನನ್ ಮಾತ್ ಕೇಳಿದ್ದಾರೆ? ಅವ್ರ ಮನ್ಸಿಗೆ ಹೇಗ್ ತೋಚುತ್ತೋ ಹಾಗೆ ತಾನೇ ಮಾಡೋದು. ಅಮ್ಮ ಒಂದ್ ಮಾತ್ ಹೇಳಮ್ಮ ಪ್ಲೀಸ್. ಅಲ್ವೇ? ಹೇಗಿದ್ರು ನಿನ್ ಕಾಲೇಜ್ ಮುಗ್ದಿದೆ, ಇವತ್ತೆಲ್ಲ ನಾಳೆ ಮದ್ವೆ ಆಗ್ಲೇಬೇಕಲ್ವಾ? ಅದ್ ಯೋಚನೆ ಹಾಗೆ ಮಾಡಬೇಡ ಗಜೋ. ನನ್ನ ಮಗಳು ನಾನ್ ನೋಡಿದ ಗಂಡನ್ನೇ ಮದುವೆ ಆಗೋದು. ಹುಡುಗನ ಹೆಸರು ಕೃಷ್ಣ ಅಂತ, KAS ಆಫೀಸರು. ಸರ್ಕಾರಿ ಕಾರು, ಸರ್ಕಾರಿ ಬಂಗ್ಲೆ, ಕೈ ತುಂಬಾ ಸಂಬಳ. ಮನಸ್ಸು ಮಾಡಿದ್ರೆ ನಮಗಿಂತ 10ರಷ್ಟು ಆಸ್ತಿ ಸಂಪಾದನೆ ಮಾಡಬಹುದು. ನಾನು ಹೇಳ್ದಾಗ ಕೇಳಮ್ಮ, ಕಣ್ಣು ಮುಚ್ಕೊಂಡು ಕೃಷ್ಣನ್ ಮದುವೆ ಆಗೋಕೆ ಒಪ್ಕೋ. ಅವರಿವತ್ತು ಬ್ಯುಸಿ ಇದ್ರು, ನಾಳೆ ಹೋಗಿ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಗಜು, ತುಂಬಾ ಹರ್ಷವಾಗ್ತಾ ಇದೆ, ಬಡ್ಸ್ ಬಾ. ನಡೀರಿ. ಹಾಯ್ ಅಂಜು. ನಾನ್ ನಿಮ್ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಾಗಿತ್ತು. ನಾನು ನಿನಗೆ ಅರ್ಜೆಂಟ್ ಒಂದು ವಿಷಯ ಹೇಳ್ಬೇಕಿತ್ತು. ಏನದು? ನಿಮ್ ತಂದೆ ಇವತ್ತು ನನ್ನ ಮೀಟ್ ಮಾಡಕ್ಕೆ ಅಂತ ನಮ್ಮ ಆಫೀಸ್ಗೆ ಬಂದ್ಬಿಟ್ಟಿದ್ರು. ನಾನು ದೂರದಿಂದಾನೇ ಅವ್ರನ್ನ ನೋಡಿ ಮ್ಯಾನೇಜ್ ಮಾಡ್ಬಿಟ್ಟೆ. ನಮ್ ಕಲೀಗು ಸಾಹೇಬ್ರು ಬಿಸಿ ಇದಾರೆ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ಟಿದ್ದಾರೆ. ಆಮೇಲೆ ಏನು, ಹಾಗೆ ಹೊರಟೋದ್ರು. ಹೌದು, ಅವ್ರು ಹೇಗ್ ಬಂದ್ರು ನಿಮ್ಮ ಆಫೀಸ್ಗೆ? ದೇವಸ್ಥಾನದಲ್ಲಿ ನಮ್ಮಿಬ್ರು ನೋಡ್ಬಿಟ್ರಲ್ಲ, ಹೇಗೋ ಪತ್ತೆ ಮಾಡಿ ನಮ್ಮ ಆಫೀಸ್ಗೆ ಬಂದ್ಬಿಟ್ಟಿದ್ದಾರೆ. ಅವ್ರ ಮನೆಗ್ ಬಂದ್ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ನೋಡಮ್ಮ, ನೀನ್ ಮದ್ವೆ ಆಗೋ ಹಾಗಿದ್ರೆ ಕೃಷ್ಣ ಅನ್ನೋ ಆಫೀಸರ್ನೇ ಮದ್ವೆ ಆಗ್ಬೇಕು ಅಂತ ಹೇಳಿದ್ರು. ಅವರು ನಿಮ್ಮನ್ನ KAS ಆಫೀಸರ್ ಅಂತ ಅನ್ಕೊಂಡಿದ್ದಾರೆ. ನಾಳೆ ಮತ್ತೆ ನಿಮ್ ಆಫೀಸ್ ಹತ್ರ ಬರ್ತಾರೆ, ಸ್ವಲ್ಪ ಹುಷಾರು. ಬರ್ಲಿ ಬಿಡು, ನಾನ್ ಮ್ಯಾನೇಜ್ ಮಾಡ್ತೀನಿ. ಓಕೆ ಬಾಯ್. ಓಕೆ ಬಾಯ್. ರೀ ಪ್ರಸಾದ್, ಒಂದ್ ನಿಮಿಷ ಬನ್ನಿ. ಏನು? ಚೆನ್ನಣ್ಣ ಬನ್ನಿ. ಮೇಡಮ್. ಏನಪ್ಪ ಕೃಷ್ಣ? ನಾಳೆ ನಮ್ಮ ಮಾವ ಮತ್ತೆ ಆಫೀಸ್ಗೆ ಬರ್ತಿದ್ದಾರೆ. ಹೇಗಿದ್ರು ಸಾಹೇಬ್ರು ರಜದಲ್ಲಿದ್ದಾರೆ. ನೀವೆಲ್ಲ ಸ್ವಲ್ಪ ನಾನೇ ಸಾಹೇಬ್ರು ಅನ್ನೋ ರೀತಿಲಿ ಕೋಆಪರೇಟ್ ಮಾಡ್ತೀರಾ? ಆಯ್ತು ಬಿಡು ಕೃಷ್ಣ, ಅಷ್ಟು ಮಾಡಕ್ ಆಗಲ್ವಾ? ಡೋಂಟ್ ವರಿ, ನಾನಿದ್ದೇನೆ. ಥ್ಯಾಂಕ್ ಯು. ಡೋಂಟ್ ವರಿ ಕೃಷ್ಣ, ನಾವಿದೀವಿ. ಥ್ಯಾಂಕ್ ಯು ಮೇಡಮ್. ಹಾಯ್ ಅಂಜು. ಏನು ಒಳ್ಳೆ ಮೂಡಲ್ಲಿದ್ಯಾ? ಹುಡ್ಗ ಓಕೆನಾ? ನೋಡೋಣ. ಒಳ್ಳೆ ಆಫೀಸರ್ ಅಂತೆ. ಹೇಗೋ ಅಪ್ಪನ್ ಪ್ರಯತ್ನ ಮಾತ್ರ ಸಕ್ಸಸ್ಫುಲ್ ಆಯ್ತು. ಹೇಗೆ? KAS ಆಫೀಸರ್ ಅಂದ್ರೆ ಕಮ್ಮಿನಾ? ಒಳ್ಳೆ ಸಂಬಳ ಜೊತೆಗೆ ಸಮಥಿಂಗ್ ಸಕ್ಕತ್ತಾಗಿರ್ತಾರೆ. ಚೆನ್ನಾಗ್ ಆಸ್ತಿ ಕೂಡ ಮಾಡಿರ್ತಾರಂತೆ. ಹೌದು, ಅಪ್ಪನ್ ಇವ್ರು ಹೇಗ್ ಗೊತ್ತಾದ್ರು? ನನಗೊತ್ತಿಲ್ಲ. ಎನಿ ಹೌ, ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ಗುಡ್ ನೈಟ್.